ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ನೋಡಿ ವೆದರ್ ತುಂಬ ಚೆನ್ನಾಗಿದೆ. ನಮ್ಮ ಮಧುಗಿರಿ ಬೆಟ್ಟ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಫುಲ್ಲು ಫಾಗು ಮೇಲ್ಗಡೆ, ಫುಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಈ ಥರ ಬೆಳಗ್ಗೆ ಹೊರಗಡೆ ಬಂದು ಈ ಥರ ವೆದರ್ ನೋಡ್ಕೊಂಡು ಎಂಜಾಯ್ ಮಾಡೋದಂತರ ತುಂಬ ಇಷ್ಟ. ಹಾಯ್, ವೆಲ್ಕಮ್ ಟು ಲತಾ ರಾಘವೇಂದರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದಿದೆ ಸ್ವಲ್ಪ ಲೇಟಾಗೋಯ್ತು, ಅದಕ್ಕೆ ಇವಾಗಿನ್ನೂ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ರಾತ್ರಿ ಅವರೆಕಾಳು ನೆನೆಸ್ಬಿಟ್ಟಿದ್ದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಅವರೆಕಾಳನ್ನ ಅದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ನೆಕ್ಸ್ಟ್ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಆ ಕೆಲಸ ಮಾಡೋದಕ್ಕೂ ಮುಂಚೆ ಮನೆ ಕೆಲಸ ಮಾಡೋದೇ ಜಾಸ್ತಿ ಹೊತ್ತು ಹಿಡಿಯುತ್ತೆ. ಅದಕ್ಕೆ ಅಡುಗೆ ಕೆಲಸ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಫಸ್ಟ್ ನಾನಿಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಕಾಳು ನೆನೆಸಿಬಿಟ್ಟಿದ್ದೀನಿ. ಇವಾಗ ಕಾಳೆಲ್ಲ ಇವಾಗ ಕ್ಲೀನ್ ಮಾಡಿ ಇಡಬೇಕು ಅಂದರೆ 1 ಅವರ್ ಮೇಲೇನೆ ಹಿಡಿಸುತ್ತೆ. ಏನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು. ನಮ್ಮನೆಯಲ್ಲಿ ಊರಲ್ಲಿದ್ದಾಗ ನಮ್ಮ ಅತ್ತೆ ಯಾರಾದರೂ ಒಬ್ಬರು ಕಾಳು ಕ್ಲೀನ್ ಮಾಡ್ಕೊಡೋರು, ನಾನು ಬೇಗ ಅಡುಗೆ ಮಾಡಿಡ್ತಿದ್ದೆ. ಇವಾಗ ನಾವು ಈ ಥರ ಒಬ್ಬರೇ ಇದ್ದಾಗ ಎಲ್ಲ ನಾವೇ ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ಫಸ್ಟ್ ನಮ್ಮ ಮನೇಲಿ ಏನು ಮಾಡೋರು ಅಷ್ಟು ಇವಾಗ ನೋಡೋಣ. ಕ್ಲೀನ್ ಮಾಡಿಬಿಟ್ಟು ಏನಾಗುತ್ತೋ ಆ ರೆಸಿಪಿ ಮಾಡ್ತೀನಿ. ಜಾಸ್ತಿ ಏನಾದರೂ ಕ್ಲೀನ್ ಮಾಡೋಕ್ಕಾದ್ರೆ ಸಾಂಬಾರೇ ಮಾಡ್ತೀನಿ. ಆಲ್ರೆಡಿ ಟೈಮ್ ಆಗೋಯ್ತು, ಸಾಂಬಾರು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಎತ್ತಿಟ್ಬಿಟ್ಟೆ. ಸರಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಸಿಂಪಲ್ಲಾಗಿ ಟಿಫನ್ನೇ ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ರೈಸ್ ಬಾತ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅದೇ ಒಂದು ಸ್ವಲ್ಪ ಕಾಳೆ ಎತ್ತಿಟ್ಟಿದ್ನಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಈ ಕಡೆ ಟೊಮೊಟೊ ರೈಸು ಅಲ್ಲ ಬಾತು ಅಲ್ಲ ಅನ್ನೋ ಥರ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಎಲ್ಲ ಹಚ್ಚಿಟ್ಕೊಂಡು ಸ್ವಲ್ಪ ಕಾಳು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಅದನ್ನೇ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕುಕ್ಕರ್ಗೆ ಎಣ್ಣೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆಗೆ, ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು, ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಒಂದು 2 ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಟೊಮೆಟೊ ತಗೊಂಡು ಚೆನ್ನಾಗಿ ಈ ಥರ ದೊಡ್ಡದಾಗಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ನಾನು. ಬಾತಲ್ವ, ಸ್ವಲ್ಪ ಚೆನ್ನಾಗಿ ಹಂಗೆ ಬಾಯಿಗೆ ಸಿಗಲಿ ಅಂತೇಳ್ಬಿಟ್ಟು. ಅದಾದಮೇಲೆ ಒಂದು ಸ್ವಲ್ಪ ಕಾಳು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಾಳು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಒಂಥರ ಅನ್ನ ಎಲ್ಲ ಮೆತ್ತಗಾಗೋಗುತ್ತೆ. ನಾನು ಇಲ್ಲೊಂದು ಸ್ವಲ್ಪನೇ ಸೇರಿಸ್ಕೊಂಡ್ರೆ ಇದ್ದೀನಿ ಕಾಳನ್ನ. ಅದಾದಮೇಲೆ ಕಾಳನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಾದಮೇಲೆ ಒಂದು ಸ್ವಲ್ಪ ಅದಕ್ಕೆ ಮಸಾಲೆ ಹಾಕ್ಕೊಳ್ಳಿ ಏನಾದರೂ, ಇಲ್ಲಾಂದರೆ ಫುಲ್ಲು ಪ್ಲೈನ್ ರೈಸ್ ಆಗೋಗುತ್ತೆ. ನಾನಿಲ್ಲಿ ಮೆಣಸಿನ್ಕಾಯಿ ಏನು ಯೂಸ್ ಮಾಡಿಲ್ಲ ಅಲ್ವ ಖಾರಕ್ಕೆ, ಅದಕ್ಕೆ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಆ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಾದಮೇಲೆ ಇಲ್ಲಿ ನಾನು ಅಕ್ಕಿ ಫಸ್ಟೇ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ 1 ಗ್ಲಾಸು ಅಕ್ಕಿಗೆ ನಾನಿಲ್ಲಿ 2 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ತಿಂಡಿ ಎಷ್ಟೇ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರು ಅದು ಜಾಸ್ತಿ ಆಗೋಗುತ್ತೆ, ಅದೇನೋ ಗೊತ್ತಿಲ್ಲ. ಇಲ್ಲಿ 2 ಗ್ಲಾಸ್ ನೀರು ಸೇರಿಸ್ಕೊಂಡು ನೆನೆಸಿಟ್ಕೊಂಡಿದ್ನಲ್ಲ 1 ಗ್ಲಾಸ್ ಅಕ್ಕಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಕುದಿ ಬಂದಮೇಲೆ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಕುದಿ ಬಂದಮೇಲೆ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಸಿಂಪಲ್ಲಾಗಿರೋಂಥ ರೈಸ್ ಬಾತ್ ರೆಡಿ ಆಗುತ್ತೆ. ಆಲ್ರೆಡಿ ಇವತ್ತು ಟೈಮ್ ಆಗೋಗಿತ್ತು, 9 ಗಂಟೆ ಆಗೋಗಿತ್ತಲ್ವ. ಅದಕ್ಕೆ ನಮ್ಮ ಅಪ್ಪಿನೂ ತಿಂಡಿ ತಿಂದುಬಿಟ್ಟು ಶಾಪಿಗೆ ಓಡಬೇಕು ಬೇಗ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದಾರೆ. ನೋಡಿ ತಿಂಡಿ ರೆಡಿ ಆಯಿತು. ನಾನು ಅವ್ರಿಗೆ ತಿಂಡಿ ಹಾಕೊಂಡು ಕೊಟ್ಬಿಟ್ಟು ಸರಿ ತಿಂಡಿ ತಿಂದು ಬೇಗ ಹೋಗು ಅಂತ ಹೇಳಿದೆ. ಅವರು ತಿಂಡಿ ತಿಂದುಬಿಟ್ಟು ಹೊರಡ್ತಿದ್ದಾರೆ. ಅದಾದಮೇಲೆ ನಾನು ಏನಿದ್ರು ಕೆಲಸ ಮಾಡ್ಕೊಳ್ಬೇಕು. ನಾನಿಲ್ಲೊಂದು ಸ್ವಲ್ಪ ಮೊಳಕೆ ಕಟ್ಟಿದ್ದೆ ಹುರುಳಿಕಾಳನ್ನ, ಅದನ್ನು ತೆಗೆದು ನೋಡಿದೆ, ಚೆನ್ನಾಗಿ ಮೊಳಕೆ ಬಂದಿತ್ತು ನೋಡಿ ಈ ಥರ.
ಅದು ಎತ್ತಿಟ್ಟಿದ್ದಾದ್ಮೇಲೆ ನಮ್ಮ ಅಪ್ಪಿ ಫೋನ್ ಮಾಡಿ ಸ್ವಲ್ಪ ಶಾಪ್ ಹತ್ರ ಬಾ ಅಂತ ಹೇಳಿದ್ರು. ಅದಕ್ಕೆ ನಾನು ಶಾಪ್ ಹತ್ರ ಹೊರಡ್ತಾ ಇದ್ದೀನಿ. ಹೆಂಗಿದ್ನೋ ಅದೇ ಥರ ರೆಡಿಯಾಗಿ ಹೊರಟ್ಬಿಟ್ಟೆ. ಮತ್ತೆ ಬರಬೇಕಿತ್ತು ಅಡುಗೆ ಮಾಡೋದಕ್ಕೆ. ಅದಕ್ಕೆ ಈಗ ನೋಡಿ ಕಾಳು ಇಷ್ಟ ಆಗಿದೆ, ಅದೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿರೋದು. ಹಾಗೆ ನಾನು ಸಾಂಬಾರಿಗೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ ಫಸ್ಟು. ಮತ್ತು ಬೆಳ್ಳುಳ್ಳಿನ ಎಲ್ಲ ಸುಲಿದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿನೂ ತಗೊಂಡಿದ್ದೀನಿ. ಅದೆಲ್ಲ ಫಸ್ಟೇ ಹಚ್ಚಿಟ್ಕೊಂಡ್ರೆ ಬೇಗ ಸಾಂಬಾರು ರೆಡಿ ಆಗೋಗುತ್ತೆ. ನಾನಿವತ್ತು ಶಾಪ್ ಹತ್ರ ಹೋಗ್ಬಿಟ್ಟು ಬಂದನಲ್ಲ, ಅದಕ್ಕೆ ಟೈಮ್ ಇರಲಿಲ್ಲ ಅಷ್ಟೊಂದು. ಅದಕ್ಕೆ ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಳೋಣ ಅಂತ ನೋಡಿ ಇಲ್ಲ ಅದು ಮಸಾಲೆ ಎಲ್ಲ ಹುರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಹುರ್ಕೊಳೋದಕ್ಕೆ ನಾನು ಫಸ್ಟ್ ಇಲ್ಲೊಂದು ಬಾಣಲಿ ತಗೊಂಡು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಈ ಥರ ಅದು ಹಸಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ದೊಡ್ಡದು. ಆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ತುಂಬ ಹಸಿ ಇರುತ್ತಲ್ವ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನಿಲ್ಲಿ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊನ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಬೇಕು ಇದು ಅವರೆಬೇಳೆ ಸಾರಿಗೆಲ್ಲ. ಯಾಕಂದರೆ ಅದು ಜಾಸ್ತಿ ಇಳಿಯಾದರೆ ಚೆನ್ನಾಗಿರಲ್ಲ. ನಾನು ಜಾಸ್ತಿ ಸಾಂಬಾರು ಮಾಡ್ತಾಯಿದ್ದೆ, ಅದಕ್ಕೆ ನಾನು ಇಲ್ಲಿ ಒಂದು ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊನ ಚೆನ್ನಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಚಕ್ಕೆ ಲವಂಗ ಒಂದು 5ರಿಂದ 6 ಮೆಣಸು ತಗೊಂಡು ಅದು ಸೇರಿಸ್ಕೊಂಡು ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಆದಮೇಲೆ 1 ಸ್ಪೂನಷ್ಟು ಕಡಲೆ, ಆಮೇಲೆ ಕೊತ್ತಂಬರಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಯಿ ತಗೊಂಡಿದ್ದೀನಿ. ಕೊಬ್ಬರಿ ಇದ್ದರೆ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಾಯಿ ಸೇರಿಸ್ಬಿಟ್ಟು ನಾನು ಫುಲ್ಲು ಡ್ರೈ ಆಗೋ ಥರ ಈ ಥರ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಾಯಿ ತಗೊಂಡಿರೋದ್ರಿಂದ. ಅದಾದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಯಾವುದೇ ಮಸಾಲೆ ಆಗಲಿ ನುಣ್ಣಗೆ ರುಬ್ಕೊಂಡ್ರೇ ಚೆನ್ನಾಗಿರೋದು ಈ ಥರ ಮಸಾಲೆ ಸಾಂಬಾರಿಗೆಲ್ಲ. ನಾನು ಇಲ್ಲೊಂದು ಮಿಕ್ಸಿ ಜಾರಿಗೆ ತಣ್ಣಗಾದ್ಮೇಲೆ ಸೇರಿಸ್ಕೊಂಡು ಈ ಥರ ರುಬ್ಕೊತಾ ಇದ್ದೀನಿ ಫುಲ್ಲು ನುಣ್ಣಗೆ. ಅದಾದಮೇಲೆ ಈ ಕಡೆ ಸಾಂಬಾರಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಬೇಕು. ನೋಡಿ ಈ ಥರ ಸಾಸಿವೆ ಚೆನ್ನಾಗಿ ಸಿಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಕರಿಬೇವು, ನಿಮ್ಮ ಹತ್ರ ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೆ ಸೇರಿಸ್ಕೊಳ್ಳಿ, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಒಂದು ಅರ್ಧ ಈರುಳ್ಳಿ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಕಾಳು ಸೇರಿಸ್ಕೊಳ್ಬೇಕು. ಇಲ್ಲಿ ನೋಡಿ ಈ ಥರ ಕಾಳು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಕಾಳು ಸೇರಿಸ್ಕೊಂಡ್ಬಿಟ್ಟು ಈ ಕಲರ್ ಏನಿದೆ ಕಾಳ್ದು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂಥರ ಲೈಟ್ ಕಲರ್ ಅನಿಸುತ್ತೆ. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಕಾಳನ್ನು ಸೇರಿಸ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಎಣ್ಣೆಲೇ ಬೇಯಿಸ್ಕೊಂಡ್ರೆ ಒಂಥರ ಟೇಸ್ಟು ಕಾಳಿಂದು ಚೆನ್ನಾಗಿರುತ್ತೆ. ನೀವು ಯಾವುದೇ ಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ರು ಎಲ್ಲ ಕಾಳನ್ನು ಒಗ್ಗರಣೆಯಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಅದೊಂಥರ. ಇಲ್ಲ ಅಂದರೆ ಅದು ಹಂಗೆ ಒಂಥರ ಅದು ಕಾಳ್ದೇನು ಇದಿರುತ್ತೆ ಫ್ಲೇವರು, ಅದು ಬಾಯಿಗೆ ಒಂಥರ ಹಸಿ ಅನಿಸ್ತಾ ಇರುತ್ತೆ. ಅದಾದಮೇಲೆ ನಾನಿಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಕಲರ್ ಇನ್ನೂ ಜಾಸ್ತಿ ಬೇಕು ಅಂತ ಏನಾದರೂ ಅನಿಸಿದ್ರೆ ನೀವು ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿನ ಒಂದು 2 ನಿಮಿಷ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಮಸಾಲೆ ಜೊತೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಮಸಾಲೆ ಎಲ್ಲ ಕುದಿ ಬಂದಮೇಲೆ ನಾನಿಲ್ಲಿ ಖಾರದ ಪುಡಿ ಒಂದು 2 ಸ್ಪೂನ್ ಮತ್ತು 2 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಎಲ್ಲ ಮಸಾಲೆನೂ ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡ್ರೆ ಮಸಾಲೆ ಕಾಳಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಾದಮೇಲೆ ನಾನು ಇಲ್ಲೊಂದು 3 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಜಾಸ್ತಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಒಂದು 3 ಲೋಟ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಯಾಕಂದರೆ ಅದು ಸಾಂಬಾರು ಬೇಯಬೇಕಲ್ಲ, ಬೆಂದಾದಮೇಲೆ ಕಡಿಮೆ ಆಗುತ್ತೆ. ನೋಡಿ ಈ ಥರ ಕುದಿ ಬಂತು. ನಾನು ಈ ಕಡೆ ಸ್ನಾನ ಮಾಡ್ಕೊಂಡು ಬಂದು
ಲಾಸ್ಟಲ್ಲಿ ಸ್ವಲ್ಪ ಸಾರಿಗೆ ಏನಾದರೂ ಕಡಿಮೆ ಆಗಿದೆಯಾ ಅಂತೆಲ್ಲ ನೋಡಿಬಿಟ್ಟು ಸಾಂಬಾರಿಗೆಲ್ಲ ಕರೆಕ್ಟಾಗಿ ಆಗಿತ್ತು ಮಸಾಲೆ ಎಲ್ಲ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ದೆ, ರೆಡಿ ಆಯ್ತು ಸಾಂಬಾರು. ನಾನು ಸ್ನಾನ ಮಾಡಿ ರೆಡಿ ಆಗಾಯಿತು. ನಾನಿವಾಗ ಮತ್ತೆ ಹೋಗ್ಬೇಕು ಶಾಪಿಗೆ, ಊಟ ಎಲ್ಲ ಮುಗಿಸ್ಕೊಂಡು. ಈ ಕಡೆ ಸಾಂಬಾರು ರೆಡಿ ಆಗಿದೆ. ನಾನು ಮುದ್ದೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮುದ್ದೆಗೆ ಒಂದು ಸ್ವಲ್ಪ ಅನ್ನ ಸೇರಿಸ್ಕೊತಿದ್ದೀನಿ. ಯಾಕಂದರೆ ನಾವು ಮುದ್ದೆ ಮಾಡೋದು ಒಂದು ಸ್ವಲ್ಪ ಮುದ್ದೆ ಮಾಡಬೇಕಾದ್ರೆ ಗಂಟಾಗಲ್ವಲ್ಲ, ಅನ್ನ ಗಂಟಾಗುತ್ತಲ್ಲ. ಅನ್ನ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಅಷ್ಟೊಂದು ಗಂಟಾಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಅನ್ನ ಸೇರಿಸ್ಕೊತೀನಿ ಅಷ್ಟೇ. ನೀವು ಬೇಕು ಅಂದರೆ ಆ ಥರನೇ ಮಾಡ್ಕೋಬೋದು, ಚೆನ್ನಾಗೂ ಇರುತ್ತೆ ಆ ಥರ ಮಾಡಿದ್ರೆ. ಒಂದು ಸ್ವಲ್ಪ ಹೊತ್ತು ಮುದ್ದೆ ನಾವು ಊಟ ಮಾಡೋದು ಲೇಟ್ ಆದ್ರೂ ಈ ಥರ ಒಂದು ಸ್ವಲ್ಪ ಅನ್ನ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಆ ಗಂಟಿಲ್ಲದೆ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೂತಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅನ್ನ ಸೇರಿಸ್ಕೊತೀನಿ ಅಷ್ಟೇ. ಇನ್ನು ನಮ್ಮ ಅತ್ತೆ ಬರ್ತಿದ್ದಾರೆ, ಅದಕ್ಕೆ ಅವರಿಗೂ ಸೇರಿಸ್ಬಿಟ್ಟು ನಾನಿಲ್ಲಿ ಊಟ ರೆಡಿ ಮಾಡ್ತಿದ್ದೀನಿ. ನಮ್ಮ ಅತ್ತೆ ಏನಕ್ಕೆ ಬರ್ತಿದ್ದಾರೆ ಅಂತಂದರೆ, ನಾವು ಒಂದು ಬೈಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಬಿಟ್ಟಿದ್ವಿ. ಅದು ಸ್ವಲ್ಪ ಕೋರ್ಟಿಗೆ ಹೋಗ್ಬೇಕಿತ್ತು, ಅದಕ್ಕೆ ನಮ್ಮ ಅತ್ತೆ ಬರ್ತಿದ್ದಾರೆ. ನಾವು ಮಾಡಿದ್ದು ಒಂದು ಮಿಸ್ಟೇಕು, ಇಷ್ಟೆಲ್ಲ ಆಯಿತು. ಅದು ಏನು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಆದಮೇಲೆ ಹೇಳ್ತೀನಿ ಅದನ್ನು. ಈ ಕಡೆ ನಾನು ಮುದ್ದೆಗೆ ಇಟ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಬರ್ತಾರೆ ಊಟಕ್ಕೆ, ಒಂದೇ ಸರಿ ನಮ್ಮ ಅತ್ತೆನೂ ಕರ್ಕೊಂಡು ಬರ್ತಾರೆ. ಅದಕ್ಕೆ ನಾನಿಲ್ಲಿ ಮುದ್ದೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೀಗ ಶಾಪ್ ಹತ್ರ ಬರ್ತಾಯಿದ್ದೀನಿ ಇವಾಗ ಅಂತ ಹೇಳಿದ ತಕ್ಷಣ ನಾನು ಮುದ್ದೆಗೆ ಇಟ್ಕೊಬಿಡ್ತೀನಿ. ಮುದ್ದೆ ರೆಡಿ ಆಗುತ್ತೆ. ನೋಡಿ, ಈ ಕಡೆ ಊಟನೂ ಮುಗೀತು. ಊಟ ಮುಗಿಸ್ಕೊಂಡು ಬಂದೆ ನಾನು ಶಾಪಿಗೆ. ಏನು ಊಟ ಆದ್ಮೇಲೆ ಹೇಳ್ತೀನಿ ಏನು ಎಡವಟ್ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ನಮ್ಮ ಹಸ್ಬೆಂಡು ಹೊರಗಡೆ ನಮ್ಮ ಶಾಪ್ ಮುಂದೆನೇ ಅಂಗಡಿ ಮುಂದೆ ನಿಲ್ಲಿಸ್ಬಿಟ್ಟಿದ್ರು ಬೈಕ. ಯಾರೋ ಗೊತ್ತಿಲ್ಲ, ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಅದು ಏನಾಯಿತು ಅಂದರೆ ಮತ್ತೆ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಬಳಸ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು FIR ಮಾಡಿಸಿದ್ವಿ. ಅದಾದಮೇಲೆ 1 ವೀಕಲ್ಲಿ ಬೈಕು ಹೇಗೋ ಬೇರೆಯವರು, ನಮ್ಮ ಅದೃಷ್ಟ ಏನೋ ಚೆನ್ನಾಗಿತ್ತು, ಕಳ್ಳನೇ ಅದೇನೋ ಗಾಡಿ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಕಳ್ಳ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾನೆ. ಅದು ನಮ್ಮ ಅದೃಷ್ಟಕ್ಕೆ ಗಾಡಿ ಪ್ರಾಬ್ಲಮ್ ಆಗಿ ಅದು ಏನೋ ಸೆನ್ಸರ್ ಪೈಪು ಕಟ್ಟಾಗಿಬಿಟ್ಟು ಅದು ಎಲ್ಲೂ ಸಿಕ್ಕಿಲ್ಲ. ಅದು ಶೋರೂಮಲ್ಲಿ ಮಾತ್ರ ಸಿಗೋದಂತೆ. ಅದಕ್ಕೆ ಏನು ಮಾಡಿಬಿಟ್ಟಿದ್ದಾನೆ, ಕಳ್ಳ ರೋಡಲ್ಲಿ ಬಿಟ್ಬಿಟ್ಟು ಬೇರೆಯವ್ರ ಬೈಕ್ ಹತ್ಕೊಂಡು ಹೋಗಿದ್ದ. ಅವ್ರು ಏನು ಮಾಡಿದ್ದಾರೆ, ನಮ್ಮ ಗಾಡಿ ಚಾರ್ಸಿ ನಂಬರ್ ಹೊಡೆದ್ಬಿಟ್ಟು ಆಮೇಲಿಂದ ನಮ್ಮ ಗಾಡಿ ಚಾರ್ಸಿ ನಂಬರ್ ಎಲ್ಲ ಹೊಡೆದ್ಬಿಟ್ಟು ಹೇಗೋ ಶೋರೂಮ್ ಕಡೆಯಿಂದ ನಮ್ಮ ನಂಬರ್ ಕಲೆಕ್ಟ್ ಮಾಡಿಕೊಂಡು ನಮಗೆ ಕಾಲ್ ಮಾಡಿದ್ರು. ಸರ್, ಈ ಥರ ಬೈಕ್ ಇದಾಗಿದೆ, ನಿಮ್ಮದೇನಾ ಅಂತ ಕೇಳಿಬಿಟ್ಟು ಅವರು ಪೊಲೀಸ್ ಸ್ಟೇಷನ್ ಹತ್ರ ತಗೊಂಡೋಗಿ ಹಾಕಿದ್ದಾರೆ ನಮ್ಮ ಬೈಕ್. ಅದಾದಮೇಲೆ ನಾವು ಹೋಗ್ಬಿಟ್ಟು ಬೈಕ್ ತಗೊಂಡು ಬಂದ್ವಿ. FIR ಆಗಿತ್ತಲ್ಲ, ಸ್ಟೇಷನ್ ಹತ್ರನೇ ಬಿಟ್ವಿ. ಅದಾದಮೇಲೆ ಕಳ್ಳ ಸಿಗೋವರೆಗೂ ಏನು ಬೈಕ್ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಸುಮ್ಮನಾದ್ವಿ. ಅದೇನೋ ಪ್ರೊಸೀಜರ್ ಅಂತ ಎಲ್ಲ ಸುಮ್ಮನೆ ಒಂದು 3 ತಿಂಗಳು ಆಯಿತು. ನಮಗೆ ಬೈಕ್ ನಿಜವಾಗ್ಲೂ ಇಲ್ಲಿವರೆಗೂ ಸಿಕ್ಕೇ ಇಲ್ಲ. ಯಾವ ಥರ ಇದು ನಾವು ಪರದಾಡಿದ್ದೀವಿ ಅಂದರೆ ಆ ಬೈಕ್ ಸಿಗೋದಕ್ಕೆ ಎಲ್ಲ CCTVನೂ ಹೋಗಿ ನೋಡಿದ್ದೀವಿ. ಆದರೂ ಅವ್ನು ಯಾರು ಅಂತ ಐಡೆಂಟಿಫೈ ಮಾಡೋದಕ್ಕಾಗಲಿಲ್ಲ. ಇನ್ನು ನಮ್ಮ ಬೈಕ್ ಬಿಟ್ಟು ಇನ್ನೊಬ್ರು ಬೈಕ್ ಕಳ್ತನ ಮಾಡ್ಕೊಂಡು ಹೋಗಿದ್ನಲ್ಲ, ಅವರು ಕಂಡಿಡಿದ್ರು ಅವ್ನು ಯಾವ ಊರು ಬೈಕ್ ತಗೊಂಡೋಗಿರೋನು ಮತ್ತು ಎಲ್ಲಿದ್ದಾನೆ ಅಂತೆಲ್ಲ ಏನು ಅವರೇ ಕಂಡಿಡಿದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟರು. ಅದಾದಮೇಲೆ ನಮ್ಮ ಬೈಕು, ಅವ್ರ ಬೈಕು ಯಾರೋ ಎಲ್ಲೋ ಬಿಟ್ಬಿಟ್ಟು ಅವನು ಬಂದಿದ್ದಾನೆ. ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ಅದು ಸಿಗಾಕೊಂಡು ಯಾವುದೋ ಮತ್ತೆ ಅವ್ರದ್ದು ಬೇರೆ ಸ್ಟೇಷನಲ್ಲಿತ್ತು ಅಂತ ಹೇಳ್ಬಿಟ್ಟು ಅವರು ಬಿಡಿಸ್ಕೊಂಡಿದ್ದಾರೆ. ನಮ್ಮ ಬೈಕು 4 ತಿಂಗಳಾಗಿದೆ, ಇನ್ನೂ ಕೊಟ್ಟಿಲ್ಲ. ಅದು ಹೆಂಗೆ ಕಳ್ತನ ಆಯಿತು ಅಂದರೆ, ನಮ್ಮ ಹಸ್ಬೆಂಡ್ ಇದ್ಬಿಟ್ಟು ಬೈಕಿನ ಅಂಗಡಿ ಮುಂದೆ ನಿಲ್ಲಿಸ್ಬಿಟ್ಟು ಮರ್ತ್ಬಿಟ್ಟು ಬೈಕಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ ಒಳಗಡೆ. ಅದಾಗಿ ಯಾರು ಇಲ್ಲ ಟೈಮ್ ನೋಡ್ಕೊಂಡ್ಬಿಟ್ಟು ತಗೊಂಡೋಗಿದ್ದಾರೆ. ನಾವು ಮಾಡಿದ್ದು ಒಂದು ಮಿಸ್ಟೇಕು, ಸುಮ್ಮನೆ ಒಂದು ಸ್ವಲ್ಪ 1 ಸೆಕೆಂಡ್ ಒಂದು ಕೀ ತಗೊಬಂದಿದ್ದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾವು ಕೀ ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತು. 4 ತಿಂಗಳಾದ್ರೂ ನಮಗೆ ಮತ್ತೆ ಬೈಕೇ ಸಿಗಲಿಲ್ಲ. ಅದಕ್ಕೆ ಇವಾಗ ಕೋರ್ಟಲ್ಲೇ ಬಿಡಿಸ್ಕೊಳ್ಬೇಕು ಅದು ಅಂತ ಹೇಳ್ತಿದ್ದಾರೆ. ಕೋರ್ಟಲ್ಲಿ ಏನು ಪ್ರೊಸೀಜರ್ ಇತ್ತೋ ಅದು ಮಾಡಿ ಬಿಡಿಸ್ಕೊಳ್ಳೇಬೇಕು. ಇವಾಗ ಏನಾದರೂ ಅದಕ್ಕೆ ಇದು ಪಾಣಿ ಎಲ್ಲ ಕೊಟ್ಬಿಟ್ಟು ಬಿಡಿಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಅತ್ತೆ ಬಂದಿದ್ದಾರೆ, ಅವ್ರ ಹೆಸರಲ್ಲಿ ಪಾಣಿ ಇದೆಯಲ್ಲ ಅದನ್ನು ಕೊಟ್ಟಿದ್ದೀವಿ. ಅದಕ್ಕೆ ಕೋರ್ಟ್ ಹತ್ರ ಹೋಗಿದ್ದಾರೆ. ನೋಡಬೇಕು ಇವತ್ತು ಬೈಕ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಇವತ್ತೇನಾದರೂ ಪ್ರೊಸೀಜರ್ ಕಂಪ್ಲೀಟ್ ಆಗಿ ಇದಾದರೆ
ಆಮೇಲೆ ಸ್ಟೇಷನಿಂದ ನಮ್ಮ ಬೈಕ್ ರಿಲೀಸ್ ಆಗುತ್ತೆ. ಇಷ್ಟು ನಾವು ಮಾಡಿದೊಂದು ಮಿಸ್ಟೇಕು ನಮಗೆ ಫುಲ್ಲು ತಲೆನೋವಾಗೈತು. ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅಂದರೆ ಆ ಕಳ್ಳ ತಗೊಂಡೋಗಿರೋ ನಮ್ಮ ಬೈಕ್ ಏನಕ್ಕೆ ಬರದೇ ಇರೋ ಥರ ಫುಲ್ ಎಲ್ಲ ಕೀ ಸೆಟ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ. ನಾವು ಮಾಡಿದ ಒಂದು ಮಿಸ್ಟೇಕಿಂದ ಇಷ್ಟೆಲ್ಲ ಆಗೈತು. ನಿಜವಾಗ್ಲೂ ಈ ಥರ ನೆನಪಿಸ್ಕೊಂಡ್ರೆ ಅದೊಂಥರ ಅದೊಂದು ಇನ್ಸಿಡೆನ್ಸಿಂದ ಮತ್ತೆ ನಮಗೆ ಏನು ಅನ್ನಿಸ್ತು ಅಂದರೆ ನಾವು ಮಾಡೋ ಚಿಕ್ಕ ಚಿಕ್ಕ ತಪ್ಪು ಜೀವನದಲ್ಲಿ ಎಷ್ಟು ದೊಡ್ಡ ಪಾಠ ಕಲಿಸುತ್ತೆ ಅಂತ ಅನ್ನೋದು ಇವಾಗ ಗೊತ್ತಾಯ್ತು. ಮತ್ತೆ ನೋಡಬೇಕು ಬೈಕ್ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತು ಸ್ವಲ್ಪ ಮಳೆ ಬರ್ತಿತ್ತಲ್ಲ, ಅದಕ್ಕೆ ಏನಾದರೂ ತಿನ್ಕೊಬರೋಣ ಅಂತ ಬಂದ್ವಿ. ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು, ಅದಕ್ಕೆ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹಸ್ಬೆಂಡು ಪಾನಿಪುರಿ ತಗೊಂಡಿದ್ದಾದ್ಮೇಲೆ ತಿನ್ನಿಸ್ತಾಯಿದ್ರು. ಹಂಗೆ ಸ್ವಲ್ಪ ಮಾತಾಡ್ತಿದ್ವಿ. ನಾನು ಫುಲ್ಲು ದೂರಕ್ಕೆ ಹೋಗ್ತಿದ್ದೆ, ಇನ್ನೂ ಅಲ್ಲಿ ರೋಡಿಗೆ ಹೋಗ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬೈತಿದ್ರು. ಅದಕ್ಕೆ ನಗ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಪಾನಿಪುರಿ ಟೇಸ್ಟ್ ಕಡಿಮೆ ಇತ್ತು. ಜಾಸ್ತಿ ಜನ ಏನಾದರೂ ಬಂದುಬಿಟ್ರೆ ಲಾಸ್ಟಲ್ಲಿ ಏನು ಮಾಡ್ತಾರೆ, ಪಾನಿಗೆ ಸ್ವಲ್ಪ ನೀರು ಹಾಕ್ತಾರೆ, ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ. ನಮಗಿಲ್ಲಿ ಸಿಗೋ ಪಾನಿಪುರಿ ತುಂಬ ಇಷ್ಟ. ಮಸಾಲೆ ಪುರಿ ಅಂಗಡಿಯಲ್ಲಿ ಸಿಗೋ ಪಾನಿಪುರಿಗಿನ್ನ ಈ ಥರ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರಲ್ಲ ಅವರು ತುಂಬ ಚೆನ್ನಾಗಿರುತ್ತೆ. ನಾವಂತೂ ಯಾವಾಗಲೂ ಬಂದು ಇಲ್ಲೇ ತಿನ್ನೋದು. ನಾವಂತೂ ರೆಗ್ಯುಲರ್ ಅಂತ ಹೇಳ್ಬೋದು ಇಲ್ಲಿ. ಆದ್ಮೇಲೆ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಬಿಟ್ಟು ಮತ್ತೆ ಶಾಪಿಗೆ ಬಂದ್ವಿ. ನಾನು ವೀಡಿಯೋಸ್ ನೋಡ್ತಿರೋರು ಪ್ಲೀಸ್ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಎಲ್ರಿಗೂ. ಮೈಕ್ ಆಫ್ ಆಗಿತ್ತು.